ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे. ನಮಸ್ತೆ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಪುರೋಹಿತಾದ ಮಹೇಂದ್ರ ಭಟ್. ಇವತ್ತಿನ ದಿವಸ ನಾನು ನಿಮಗೆ ನವರಾತ್ರಿಯಲ್ಲಿ 9 ದಿವಸದಲ್ಲಿ ಒಂದೊಂದು ದುರ್ಗೆಯ ರೂಪವಿದೆ, ಹಾಗೆ ಆ 9 ದುರ್ಗೆ ರೂಪವನ್ನು ತಿಳಿಸಲು ಇಚ್ಛಿಸುತ್ತೇನೆ. ಹಾಗೆಯೂ ಈ 9 ದುರ್ಗೆಯ ಹೆಸರುಗಳನ್ನು ಸಾಕ್ಷಾತ್ ಬ್ರಹ್ಮನೇ ಹೇಳಿರುತ್ತಾನೆ. ಈ ಶ್ಲೋಕ ಹೀಗಿದೆ: ಪ್ರಥಮಂ ಶೈಲಪುತ್ರೀ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇಚಿ ಚತುರ್ಥಕಂ, ಪಂಚಮಂ ಸ್ಕಂಧಮಾತೇತಿ, ಷಷ್ಠಂ ಕಾತ್ಯಾಯಿನಿ ಚಿತ, ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾಃ ಪ್ರಕೀರ್ತಿತಾ, ಉಕ್ತ ನೇತಾನಿ ನಾಮಾನಿ ಬ್ರಹ್ಮಣೈವ ಮಹಾತ್ಮನ. ಅಂದರೆ ಈ ಬ್ರಹ್ಮನು ನಮಗೆ 9 ದುರ್ಗೆಯ ಒಂದು ಹೆಸರುಗಳನ್ನು ಹೇಳಿರುತ್ತಾನೆ. ಹಾಗೆಯೂ ನವರಾತ್ರಿಯ ಒಂದೊಂದು ದಿವಸದಲ್ಲಿ ಒಂದೊಂದು ದೇವಿಯನ್ನು ನಾವು ಆರಾಧನೆಯನ್ನು ಮಾಡಬೇಕಾಗುತ್ತದೆ. ಆ ಆರಾಧನೆ ಮಾಡುವಂತಹ ಒಂದು ಮೊದಲನೇ ಯಾವುದಾವುದಂದ್ರೆ ಶೈಲಪುತ್ರಿ ಎಂಬ ದೇವಿಯು, ಹಾಗೆ ಎರಡನೆಯದು ಬ್ರಹ್ಮಚಾರಿಣಿ ಎಂಬುದು, ಹಾಗೆಯದು ಮೂರನೆಯದು ಚಿತ್ರಘಂಟ, ಹಾಗೂ ನಾಲ್ಕನೆಯದು ಕೂಷ್ಮಾಂಡ ಎಂಬುವ ದೇವಿಯು, ಸ್ಕಂಧಮಾತೆ ಐದನೆಯದು, ಹಾಗೆ ಆರನೆಯದು ಕಾತ್ಯಾಯಿನಿ ಎಂಬುವ ದೇವಿಯನ್ನು 6ನೇ ದಿವಸ ನಾವು ಪೂಜೆಯನ್ನು ಮಾಡಬೇಕು. ಕಾಲರಾತ್ರಿ ಎಂಬ ದೇವಿಯನ್ನು 7ನೇ ದಿವಸ, ಮಹಾಗೌರಿ ಎಂಬ ದೇವಿಯನ್ನು 8ನೇ ದಿವಸ, ಹಾಗೆ ಸಿದ್ಧಿದಾತ್ರಿ ಎಂಬುವ ದೇವಿಯನ್ನು ನಾವು 9ನೇ ದಿವಸದಲ್ಲಿ ನಾವು ಆರಾಧನೆ ಮಾಡಬೇಕಾಗಿರುತ್ತದೆ. ಹಾಗೂ ಈ 9 ದುರ್ಗೆಯ ಹೆಸರನ್ನು ಸಾಕ್ಷಾತ್ ಬ್ರಹ್ಮನೇ ಹೇಳಿರುತ್ತಾನೆ. ಸ್ನೇಹಿತರೆ, ನಾನು ಹೇಳಿಕೊಡುವಂತಹ ಶ್ಲೋಕಗಳು, ನಾನು ಹೇಳಿಕೊಡುವಂತಹ ಪದ್ಧತಿಗಳು ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಆದ ಸದಾಚಾರವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇನ್ನಿತರಿಗೂ ಶೇರ್ ಮಾಡಿ ಎಂದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.